ವಿಜಯೇಂದ್ರ ಹಾಗೆ ಯತ್ನಾಳ್ ಇಬ್ರಿಗೂ ಬೇಡ, ಮೂರನೇವ್ರನ್ನ ತಂದು ಕೂರಿಸೋಣ. ಅದೇನಾದರೂ ಆಗಲಿ ವಿಜಯೇಂದ್ರ ಕೆಳಗೆ ಇಳಿಲೇಬೇಕು. ಇಲ್ಲಿ ಅಲ್ಲಾಡಿದ್ದು, ಇಮೇಜ್ ಹಾಳು ಮಾಡ್ಕೊಂಡಿದ್ದು ಮಾತ್ರ ಯತ್ನಾಳ್. ತಮ್ಮ ಹೋರಾಟಕ್ಕೆ ಯೂ-ಟರ್ನ್ ತಗೊಂಡು ಬ್ರೇಕ್ ಹಾಕೋದೇ ವಾಸಿ ಏನೋ ಅನ್ನೋ ಥರ ಆಗ್ತದೆ. ಅವರ ಲಿಂಗಾಯತ ಸಮುದಾಯದವರೇ ಆಗಿರಲಿ, ಯತ್ನಾಳ್ ಅವರು ಏನು ಅಲುಗಾಡಿಸಿದ್ದು. ಆದರೆ ವಿಜಯೇಂದ್ರ ಮಾತ್ರ ಶೇಕ್ ಆಗಲಿ. ಇದಕ್ಕೆ ತಿರುಗೇಟ್ ಕೊಡೋದಕ್ಕೆ ವಿಜಯೇಂದ್ರ ತಮ್ಮ ಟೀಮ್ ಜೊತೆ ಸದಾ ಜಾಗೃತರಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಕುರ್ಚಿಯನ್ನ ಶಾಸಕ ಯತ್ನಾಳ್ ಅವರು ಏನು ಅಲುಗಾಡಿಸಿದ್ದು. ಇನ್ನೇನು ಬೀಳ್ಸೇ ಬಿಡ್ತೀನಿ ಅನ್ನೋ ಲೆವೆಲ್ನಲ್ಲಿ ಹೋರಾಡಿದ್ದು. ಆದರೆ ವಿಜಯೇಂದ್ರ ಮಾತ್ರ ಶೇಕ್ ಆಗಲೇ ಇಲ್ಲ. ಇಲ್ಲಿ ಅಲ್ಲಾಡಿದ್ದು, ಇಮೇಜ್ ಹಾಳು ಮಾಡ್ಕೊಂಡಿದ್ದು ಮಾತ್ರ ಯತ್ನಾಳ್. ಪಾಪ ಇಲ್ಲಿ ಯತ್ನಾಳ್ ಯತ್ನಕ್ಕೆ ಫಲ ಸಿಗಲೇ ಇಲ್ಲ. ಈಗ ಅವ್ರ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂದರೆ, ತಮ್ಮ ಹೋರಾಟಕ್ಕೆ ಯೂ-ಟರ್ನ್ ತಗೊಂಡು ಬ್ರೇಕ್ ಹಾಕೋದೇ ವಾಸಿ ಏನೋ ಅನ್ನೋ ಥರ ಆಗ್ಬಿಟ್ಟಿದೆ. ಯಾಕೆ ಗೊತ್ತಾ, ದೆಹಲಿ ಬಿಜೆಪಿ ವರಿಷ್ಠರ ಗರ್ಭಗುಡಿಯಲ್ಲಿ ಬೇರೆಯದ್ದೇ ಮಾತುಕತೆ ನಡೀತಾ ಇದೆ. ಇದನ್ನ ತಮ್ಮದೇ ಸೋಸ್ ಮುಖಾಂತರ ಯತ್ನಾಳ್ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನಾವಿಕನೇ ಗೊಂದಲದಲ್ಲಿರೋ ಈ ಹೋರಾಟದ ದೋಣಿಯಲ್ಲಿ ಕೂತ್ಕೊಂಡು ನಾವು ಯಾವ ತೀರ ಸೇರೋಣ ಅನ್ನೋದು ಯತ್ನಾಳ್ ಬಣದಲ್ಲಿ ಕೂತಿರೋರ ಪ್ರಶ್ನೆ. ಅಷ್ಟಕ್ಕೂ ದೆಹಲಿ ಗರ್ಭಗುಡಿಯಲ್ಲಿ ಆಗಿರೋದು ಏನಂದ್ರೆ ಲಿಂಗಾಯತ ಅಸ್ತ್ರ ಪ್ರಯೋಗ ಆಗಿರೋದು. ಇದನ್ನ ತಿಳ್ಕೊಂಡು ಅಲರ್ಟ್ ಆದಂತಹ ಯತ್ನಾಳ್ ಅವರು ಇನ್ನೊಂದು ಆಟಕ್ಕೆ ರೆಡಿ ಆಗ್ತಿದ್ದಾರೆ. ನಮ್ಮ ಟೀಮ್ ಹೆದರೋದು ಬೇಡ, ಎದುರಿಸೋಣ ಏನ್ ಬಂದ್ರು ಅಂತ ಹೇಳ್ತಿದ್ದಾರಂತೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಹಣಗೆರೆ. ಪಕ್ಷದ ಬಣ ಬಡಿದಾಟದ ಸದ್ದಿಗೆ ತಲೆನೋವು ಕೂತಿದ್ದಂತಹ ಹೈಕಮಾಂಡ್ ನಾಯಕರು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರಂತೆ. ವಿಜಯೇಂದ್ರ ಹಾಗೆ ಯತ್ನಾಳ್ ಇಬ್ರಿಗೂ ಬೇಡ, ಮೂರನೇವ್ರನ್ನ ತಂದು ಕೂರಿಸೋಣ ಅಂತ. ಆದರೆ ಅವರ ಲಿಂಗಾಯತ ಸಮುದಾಯದವರೇ ಆಗಿರಲಿ ಅಂತ ನಿರ್ಧಾರ ಮಾಡಿದಾರಂತೆ. ಯಾಕಂದರೆ ಬೇರೆಯವ್ರನ್ನ ಕೂರಿಸಿ ಲಿಂಗಾಯತರನ್ನ ನಿಷ್ಠುರ ಮಾಡ್ಕೊಳ್ಳೋದು ಬೇಡ ಅನ್ನೋದು ಇದರ ಹಿಂದಿನ ಉದ್ದೇಶ. ಅಷ್ಟಕ್ಕೂ ಈಗ ದಿಲ್ಲಿ ನಾಯಕರ ಕಣ್ಣು ಬಸವರಾಜ ಬೊಮ್ಮಾಯಿ ಹಾಗೆ ವಿ ಸೋಮಣ್ಣ ಅವ್ರ ಮೇಲೆ ಬಿದ್ದಿದೆಯಂತೆ. ಆದರೆ ಇದಕ್ಕೆ ಇನ್ನೂ ಫೈನಲ್ ಟಚ್ ಕೊಟ್ಟಿಲ್ಲ, ಕೇವಲ ಸ್ಕೆಚ್ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಕೆಲವೇ ದಿನದಲ್ಲಿ ಅಂದರೆ ಯುಗಾದಿ ಟೈಮ್ಗೆ ರಾಜ್ಯಾಧ್ಯಕ್ಷ ಸಿಂಹಾಸನದಲ್ಲಿ ಹೊಸ ಅಧ್ಯಕ್ಷ ಕೂರೋದಂತೂ ಪಕ್ಕ. ಅತ್ತ ದೆಹಲಿಯಲ್ಲಿ ಇಂಥದ್ದೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದು ಯತ್ನಾಳ್ ಅವ್ರ ಕಿವಿಗೆ ಬೀಳ್ತಾ ಇದ್ದಂಗೆ ಇನ್ನೊಂದು ಮಗ್ಗಲನ್ನ ಬದಲಾಯಿಸ್ಬಿಟ್ಟಿದ್ದಾರೆ. ತಮ್ಮ ಆಪ್ತರು ಹಾಗೆ ಸಮುದಾಯದ ಅತೃಪ್ತ ಶಾಸಕರನ್ನ ಒಟ್ಟುಗೂಡಿಸ್ಕೊಂಡು ಒಂದು ಸಭೆ ನಡೆಸಿದ್ದಾರೆ. ಅದೇನಾದರೂ ಆಗಲಿ ವಿಜಯೇಂದ್ರ ಕೆಳಗೆ ಇಳಿಲೇಬೇಕು, ನಾವು ಈ ವಿಚಾರದಲ್ಲಿ ಸೋಲ್ಲೇಬಾರದು ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆ ವಿಜಯೇಂದ್ರ ಬದಲಿಗೆ ಬೊಮ್ಮಾಯಿ ಇಲ್ವೇ ಸೋಮಣ್ಣ ಅವರ ಹೆಸರಿಗೆ ಫೈನಲ್ ಟಚ್ ಕೊಡಲಾಗಿದೆ ಅಂತೆ. ಆದರೆ ಇಬ್ಬರಲ್ಲಿ ಒಬ್ಬರ ಹೆಸರಿಗೆ ಅನುಮೋದನೆ ಸಿಗ್ಬೇಕಷ್ಟೇ. ಇಲ್ಲಿ ಒಂದು ವೇಳೆ ಶಾಸಕರು ಹಾಗೆ ಲಿಂಗಾಯತ ಸಮುದಾಯದವರು ಬೊಮ್ಮಾಯಿ ಅವರನ್ನು ಒಪ್ಕೊಳ್ಬಹುದು, ಆದರೆ ಸೋಮಣ್ಣವರನ್ನ ಬಲವಂತವಾಗಿ ಒಪ್ಪಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಬಹುತೇಕರು ಇಲ್ಲಿವರೆಗೂ ಸೋಮಣ್ಣ ಅವರನ್ನ ಲಿಂಗಾಯತನ ನಾಯಕ ಅಂತ ಒಪ್ಕೊಂಡೇ ಇಲ್ಲ. ಅದರಲ್ಲೂ ಉತ್ತರದ ಕರ್ನಾಟಕದ ಮಂದಿ ಹತ್ರ ಹೋಗಿ ಸೋಮಣ್ಣ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹೋಗ್ಲಿ, ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ಸೋಮಣ್ಣ ಅವರಿಗೆ ಪಟ್ಟ ಸಿಗೋದು ಡೌಟು. ಒಂದು ವೇಳೆ ಸೋಮಣ್ಣ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ, ಆಗ ಪಕ್ಷ ಸಂಘಟನೆ ಇನ್ನಷ್ಟು ಕಷ್ಟ ಅಂತಾರೆ ಬಿಜೆಪಿಯ ಬಹುತೇಕ ನಾಯಕರು. ಯಾಕಂದ್ರೆ ಅವರ ತಾಕತ್ತು ಏನು ಅನ್ನೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನಾವರಣ ಆಗಿದೆ. ಇದರಿಂದ ತಮ್ಮದೇ ಚಾರ್ಮ್ ಇಟ್ಕೊಂಡು ಗೆಲ್ಲದ ಇವರು ಪಕ್ಷವನ್ನು ಹೆಂಗೆ ಕಟ್ತಾರೆ ಅನ್ನೋದು ಪ್ರಶ್ನೆ. ಇದು ನಿಜಾನೇ ಬಿಡಿ. ಇನ್ನು ಇವರಿಗೆ ವಿಜಯೇಂದ್ರ ಟೀಮ್ ಸಹಕಾರ ಕೂಡ ಸಿಗಲ್ಲ. ಇದ್ರ ಜೊತೆ ಬಸವರಾಜ ಬೊಮ್ಮಾಯಿ ತಾವು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಎಲ್ಲೂ ಹೇಳಿಲ್ಲ. ಸಂಸದರಾಗಿದ್ರೂ ಕೂಡ ಮನಸ್ಸು ಇನ್ನೂ ರಾಜ್ಯ ರಾಜಕಾರಣ ಸುತ್ತಲೇ ಸುತ್ತುತ್ತಾ ಇದೆ. ಹಿಂಗಿರ್ಬೇಕಾದ್ರೆ ಹೈಕಮಾಂಡ್ ಅವಕಾಶ ಕೊಟ್ಟರೆ ಅವರು ನಿರಾಕರಿಸೋದಿಲ್ಲ. ಆದರೆ ಬೊಮ್ಮಾಯಿ ಹಿರಿತನ ಹಾಗೆ ಅನುಭವ ಹೊಂದಿದ್ರು ಕೂಡ ಬೊಮ್ಮಾಯಿ ಮಾಸ್ ಲೀಡರ್ ಅನ್ನಿಸ್ಕೊಂಡಿಲ್ಲ.
ಇದೆಲ್ಲದರ ಮಧ್ಯೆ ಈಗಾಗಲೇ ಬಸವರಾಜ ಬೊಮ್ಮಾಯಿ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರೊಬ್ಬರನ್ನ ಭೇಟಿಯಾಗಿದ್ದ ಸುದ್ದಿ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಇದೀಗ ನಡೆದಿರೋ ಬೆಳವಣಿಗೆ ಇದಕ್ಕೊಂದು ಡೈರೆಕ್ಟ್ ಲೈನ್ ಸಿಕ್ಬಿಟ್ಟಿದೆ. ಇನ್ನು ಯತ್ನಾಳ್ಗೆ ಬೊಮ್ಮಾಯಿ ರಾಜ್ಯಾಧ್ಯಕ್ಷ ಆಗೋದು ಅಷ್ಟೇನು ಇಷ್ಟ ಇಲ್ಲ. ಆದರೆ ವಿಜೇಂದ್ರ ಕೆಳಗಿಳಿತಾರೆ ಅಂದರೆ ಬೊಮ್ಮಾಯಿ ಅವರನ್ನು ಯತ್ನಾಳ್ ಅವರು ಸಹಿಸ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಇದರಿಂದಲೇ ಯತ್ನಾಳ್ ಅವರು ಲಿಂಗಾಯತ ಮುಖಂಡರನ್ನು ಒಳಗೊಂಡ 100 ಮಂದಿಯ ನಿಯೋಗವನ್ನು ದೆಹಲಿಗೆ ಕರೆದೊಯ್ಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರಂತೆ. ಪ್ರತಿ ಜಿಲ್ಲೆಯಿಂದ 2-3 ಲಿಂಗಾಯತ ನಾಯಕರನ್ನು ಒಟ್ಟುಗೂಡಿಸ್ಕೊಂಡು 100 ಮಂದಿಯ ಅಂದರೆ 100 ಜನದ ನಿಯೋಗವನ್ನು ದೆಹಲಿಗೆ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ವಿಜೇಂದ್ರ ವಿರುದ್ಧ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ. ಯತ್ನಾಳ್ ಈ ಪ್ಲಾನ್ ಮಾಡ್ತಾ ಇರೋದು ಅದು ಯಾಕೆ ಅಂದರೆ ತಮ್ಮ ಹಿಂದೆ ಲಿಂಗಾಯತರ ದೊಡ್ಡ ಪಡೆ ಇದೆ ಅನ್ನೋದನ್ನು ಹೈಕಮಾಂಡ್ ಅವರಿಗೆ ಮನವರಿಕೆ ಮಾಡಬೇಕಾಗಿದೆ. ಯಾಕಂದರೆ ವಿಜೇಂದ್ರರನ್ನ ಕೆಳಗಿಳಿಸಿದ್ರೆ ಲಿಂಗಾಯತ ಸಮುದಾಯ BJPಯ ವಿರುದ್ಧ ತಿರುಗಿಬೀಳುತ್ತೆ ಅನ್ನೋದು ಹೈಕಮಾಂಡ್ ಅವ್ರ ಲೆಕ್ಕಾಚಾರ. ಆದರೆ ಇದು ಬರೀ ಭ್ರಮೆ ಅನ್ನೋದನ್ನು ಹೈಕಮಾಂಡ್ ನಾಯಕರಿಗೆ ತೋರಿಸ್ಬೇಕು ಅನ್ನೋದು ಯತ್ನಾಳ್ ಅವ್ರ ಪ್ಲಾನ್. ಯತ್ನಾಳ್ ಏನೋ ಇಂಥದ್ದೊಂದು ಯೋಜನೆ ಹಾಕ್ಕೊಂಡು ಇದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಆದರೆ ಇದಕ್ಕೆ ಕೌಂಟ್ರ್ ಕೊಡೋದಕ್ಕೆ ಲಿಂಗಾಯತ ಸ್ವಾಮಿಗಳು ಮುಂದಾಗ್ಬಿಟ್ಟಿದ್ದಾರಂತೆ. ಅದು ಹೆಂಗೆ ಅಂದರೆ ಯಡಿಯೂರಪ್ಪ ಅವರು CM ಆಗಿದ್ದಾಗ ಅನುದಾನ ಕೊಡ್ತಿದ್ರಲ್ಲ, ಅದರ ಋಣವನ್ನು ತೀರಿಸೋದಕ್ಕೆ ಈಗ ಮುಂದಾಗ್ಬಿಟ್ಟಿದ್ದಾರೆ ಸ್ವಾಮಿಗಳೆಲ್ಲ. ವೀರಶೈವ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಶೀಘ್ರದಲ್ಲೇ ಒಂದು ಸಭೆಯನ್ನು ನಡೆಸಿ ಬೆಂಬಲ ಸೂಚಿಸಲಿದ್ದಾರಂತೆ ಅನ್ನೋ ಮಾಹಿತಿ ಕೂಡ ಇದೆ. ಈಗ ಇತ್ತ ವಿಜೇಂದ್ರ ಪರವಾಗಿ ದಾವಣಗೆರೆಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲು ಅವರ ಬೆಂಬಲಿಗರು ಮುಂದಾಗ್ಬಿಟ್ಟಿದ್ದಾರೆ. ದಿನ ಕಳೆದಂಗೆ ಯತ್ನಾಳ್ ಹಾಗೆ ವಿಜೇಂದ್ರ ಮಧ್ಯೆ ಇರೋ ಕಂದಕ ಇನ್ನಷ್ಟು ದೊಡ್ಡದಾಗ್ತಾನೇ ಇದೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ನಾಯಕತ್ವವನ್ನು ಒಪ್ಪಲ್ಲ ಅಂತ ಯತ್ನಾಳ್ ಅವರು ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ಕೊಡೋದಕ್ಕೆ ವಿಜೇಂದ್ರ ತಮ್ಮ ಟೀಮ್ ಜೊತೆ ಸದಾ ಜಾಗೃತರಾಗಿದ್ದಾರೆ. ಆದರೆ ಇದೀಗ ಪಕ್ಷದ ದಿಲ್ಲಿ ನಾಯಕರು ಇವರಿಬ್ಬರ ನಡುವೆ ಬೊಮ್ಮಾಯಿ ಹಾಗೆ ಸೋಮಣ್ಣವರ ಹೆಸರು ತಂದು ಯತ್ನಾಳ್ ಹಾಗೆ ವಿಜೇಂದ್ರರ ಬಾಯಿ ಮುಚ್ಚೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಒಂದು ವೇಳೆ ನಡೆದೇ ಹೋದರೆ ಇಬ್ಬರು ಜಗಳದಲ್ಲಿ 3ನೇವರಿಗೆ ಲಾಭ ಆಗೋದು ಗ್ಯಾರಂಟಿ. ನಮಸ್ಕಾರ.